ನಮಸ್ಕಾರ ಎಲ್ಲರಿಗೂ. ಇವತ್ತೊಂದು ಹೆಲ್ದಿ ರೆಸಿಪಿ ಹೇಳ್ಕೊಡ್ತಾ ಇದ್ದೀನಿ. ಇದನ್ನು ಆರಾಮಾಗಿ ತಿಂಗಳ ಗಂಟ್ಲವರೆಗೂ ಇಟ್ಕೊಂಡು ತಿನ್ಬೋದು. ಇದಕ್ಕೆ ಒಂದು ಸ್ಪೂನ್ ಎಣ್ಣೆ ಕೂಡ ಬಳಸಿಲ್ಲ. ಅದೇನಂತಂದರೆ ಎಳ್ಳು ಹೋಳಿಗೆ. ಇದು ಚಿಕ್ಕವರಿಂದ ಹಿಡಿದು ದೊಡ್ಡವ್ರವರೆಗೂ ಅಥವಾ ವಯಸ್ಸಾದವ್ರಿಗೂ ಎಲ್ಲರಿಗೂ ಇಷ್ಟ ಆಗುವಂಥ ರೆಸಿಪಿ. ಎಳ್ಳಿಂದ ನಮ್ಮ ದೇಹಕ್ಕೆ ತುಂಬ ಬೆನಿಫಿಟ್ಸ್ ಇದೆ. ಇದು ಒಳ್ಳೆ ಕೊಲೆಸ್ಟ್ರಾಲ್ ಇದೆ ಮತ್ತು ಅದರಿಂದ ಹಾರ್ಟ್ಗೆ ಒಳ್ಳೆಯದು. ಅಷ್ಟೇ ಅಲ್ಲದೆ ಎಣ್ಣೆ ಅಂಶ ಹೊಂದಿರೋದ್ರಿಂದ ನಮ್ಮ ಸ್ಕಿನ್ಗೆ ಮತ್ತು ನಮ್ಮ ಹೇರ್ಗೆ ತುಂಬ ಒಳ್ಳೆಯದು. ಜೀರ್ಣಕ್ರಿಯೆಗೂ ತುಂಬ ಒಳ್ಳೆಯದು. ಯಾವುದಾದ್ರೂ ರೂಪದಲ್ಲಿ ಎಳ್ಳನ್ನು ತಿನ್ನೋದು ಒಳ್ಳೆಯದು. ಎಳ್ಳನ್ನು ಉಂಡೆಯಾಗಿ ಮಾಡ್ಕೋಬೋದು, ಇಲ್ಲ ಚಕ್ಕೆ ಥರ ಮಾಡ್ಕೋಬೋದು. ಅದೆಲ್ಲ ಆಗಿಲ್ಲ ಅಂತಂದರೆ ಅಟ್ಲೀಸ್ಟ್ ಈ ಥರ ಹೋಳಿಗೆನಾದರೂ ಮಾಡ್ಕೊಂಡು ತಿನ್ಬೋದು. ಯಾಕಂದರೆ ಆರಾಮಾಗಿ ಒಂದು ತಿಂಗಳ ಗಂಟಲೆವರೆಗೂ ಇಟ್ಕೊಂಡು ತಿನ್ಬೋದು. ಇದಕ್ಕೆ ಎಣ್ಣೆ ಹಾಕಿಲ್ವಲ್ಲ, ಮತ್ತು ಏನು ಮೈದಾನೂ ಯೂಸ್ ಮಾಡ್ದೇನೆ ಬರೀ ಗೋಧಿ ಹಿಟ್ಟಿನಲ್ಲಿ ಮಾಡಿರೋದ್ರಿಂದ ಹೆಲ್ತ್ ಬೆನಿಫಿಟ್ಸ್ ತುಂಬ ಇದೆ ಮತ್ತು ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಹೆಂಗೆ ಮಾಡೋದು ಅಂತ ನೋಡೋಣ ಬನ್ನಿರಿ. ಮೊದಲಿಗೆ ನಾನಿಲ್ಲಿ 2 ಕಪ್ ಆಗುವಷ್ಟು ಎಳ್ಳು ತೊಗೊಂಡಿದ್ದೀನಿ. ಇದರಲ್ಲಿ ಕಪ್ ಕಲರ್ ಬರುತ್ತೆ ಮತ್ತು ಬಿಳಿ ಕಲರು ಬರುತ್ತೆ. ನಾನಿಲ್ಲಿ ಸ್ವಲ್ಪ ರೋಸ್ಟೆಡ್ದು ಎಳ್ಳಿತ್ತು, ಅದನ್ನು ಎರಡನ್ನೂ ಮಿಕ್ಸ್ ಮಾಡ್ಕೊಂಡು ಇಲ್ಲಿ ಹಾಕ್ಕೊತಾ ಇದ್ದೀನಿ. ಇವಾಗ ಅದನ್ನು ಬೌಲ್ಗೆ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು. ಲೋ ಫ್ಲೇಮಲ್ಲಿ ಮಾಡ್ಕೊಳ್ರಿ, ಯಾಕಂತಂದರೆ ಇವಾಗ ಬೇಗ ಹೊತ್ತೋಗುತ್ತವ. ಅದಕ್ಕೆ ಯಾವಾಗ ಚಟಪಟ ಅಂತ ಸೌಂಡ್ ಬರುತ್ತಲ್ಲ, ಆವಾಗ ನಮ್ಮದು ಎಳ್ಳು ಹುರಿದಿದೆ ಅಂತ ಅರ್ಥ. ಈಗ ಹುರಿದಿರೋ ಎಳ್ಳನ್ನು ಒಂದು ಪ್ಲೇಟ್ಗೆ ಹಾಕ್ಕೊಂಡು ಆರಕ್ಕೆ ಬಿಡ್ತೀನಿ. ಇವಾಗ ಅಷ್ಟೊತ್ತಿಗೆ ಕನಕ ರೆಡಿ ಮಾಡ್ಕೊಳ್ಳೋಣ, ಅಂದರೆ ಹಿಟ್ಟು ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಯಾವುದೇ ಮೈದಾ ಹಿಟ್ಟು ಬಳಸಿಲ್ಲ. ನನಗೆ ಗೋಧಿ ಹಿಟ್ಟು ತೊಗೊಂಡು ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ 2 ಕಪ್ ಆಗುವಷ್ಟು ಗೋಧಿ ಹಿಟ್ಟು ತೊಗೊಂಡು ಅದಕ್ಕೆ ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿಣ ಹಾಕ್ಕೊತೀನಿ, ಸ್ವಲ್ಪ ಕಲರ್ ಚೆನ್ನಾಗಿ ಬರಲಿ ಅಂತ ಹೇಳಿ. ನೀವು ಬೇಡ ಅಂತಂದರೆ ಸ್ಕಿಪ್ ಮಾಡ್ಕೋಬೋದು. ಆಮೇಲೆ ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟನ್ನು ನೀರು ಹಾಕ್ಕೊಂಡು ಚಪಾತಿ ಹಿಟ್ಟು ಕಲಿಸ್ತೀವಲ್ಲ ಅದಕ್ಕಿಂತ ಸ್ವಲ್ಪ ತೆಳ್ಳಗೆ ಲಟ್ಟಿಸ್ಕೋಬೇಕು. ಈಗ ಅದನ್ನು ಲಟ್ಟಿಸ್ಕೊಂಡು ಒಂದು 10 ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಡ್ತೀನಿ. ಈಗ ಎಳ್ಳು ತಣ್ಣಗಾಗಿದ್ದಾವೆ. ನಾನಿಲ್ಲಿ 2 ಕಪ್ ಎಳ್ಳು ತೊಗೊಂಡಿದ್ದೆ, ಅದಕ್ಕೆ 1 ಕಪ್ ಬೆಲ್ಲ ಹಾಕ್ಕೊಂಡಿದ್ದೀನಿ. ಜಾಸ್ತಿ ಸ್ವೀಟ್ ಬೇಕನ್ನೋರು ಸ್ವಲ್ಪ ಜಾಸ್ತಿ ಬೆಲ್ಲ ಹಾಕ್ಕೊಳ್ರಿ, ಬಟ್ ಜಾಸ್ತಿ ಸ್ವೀಟ್ ಆದರೂ ಅದು ಬಾಯಿ ಕಟ್ಟಿದಂಗೆ ಆಗುತ್ತೆ, ರುಚಿ ಅನ್ಸಂಗಿಲ್ಲ. ಇದು ಕರೆಕ್ಟಾಗಿರುತ್ತೋ ಕ್ವಾಂಟಿಟಿ. ಈಗ ಅದನ್ನು ಬೆಲ್ಲ ಮತ್ತು ಎಳ್ಳನ್ನು ಎರಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ರಿ, ಪೌಡ್ರ್ ಥರ ಮಾಡ್ಕೊಳ್ರಿ. ಅದಕ್ಕೆ ನೀರು ಹಾಕಕ್ಕೆ ಹೋಗ್ಬೇಡ್ರಿ, ಹಾಗೆ ರುಬ್ಕೊಳ್ರಿ. ಇವಾಗ ಹೂರ್ಣ ಎಲ್ಲ ರೆಡಿ ಆಗೈತಿ. ಹೂರ್ಣ ಏನಾದರೂ ಉದುರು ಆಗೈತಿ ಅಂತ ಅನ್ಸಿದ್ರೆ ಅದಕ್ಕೆ ಒಂದೇ ಸ್ಪೂನ್ ಉಗುರು ಬೆಚ್ಚಿನ ನೀರು ಹಾಕ್ಕೊಳ್ರಿ, ಅಥವಾ ಬಿಸಿ ನೀರು ಹಾಕ್ಕೊಳ್ರಿ. ಇದು ಆಪ್ಷನಲ್ ಐತಿ, ಬೇಕಂದ್ರೆ ಹಾಕೋಬೋದು, ಬೇಡ ಅಂತಂದ್ರೆ ಸ್ಕಿಪ್ ಮಾಡ್ಬೋದು. ಮತ್ತು ಜಾಸ್ತಿನೂ ಹಾಕೊಳಕ್ಕೆ ಹೋಗ್ಬೇಡ್ರಿ. ನೀರು ಹೂರ್ಣ ಚೆನ್ನಾಗಿ ಆಗಂಗಿಲ್ಲ ಮತ್ತು ಹೋಳಿಗೆ ಎಲ್ಲ ಹರಿದೋಗೋ ಚಾನ್ಸಸ್ ಇರ್ತಾವೆ. ಅದಕ್ಕೆ ಒಂದೇ ಸ್ಪೂನು, ಅದಕ್ಕಿಂತ ಜಾಸ್ತಿ ಹಾಕೊಳಕ್ಕೆ ಹೋಗ್ಬೇಡ್ರಿ. ಈಗ ಅದನ್ನು ಒಂದೇ ಸ್ಪೂನ್ ಹಾಕ್ಕೊಂಡು ಅದನ್ನು ನಾದ್ಕೊಳ್ರಿ. ಅಂದ್ರೆ ನಮ್ದು ಹೂರ್ಣ ರೆಡಿ ಆಯಿತು. ಈಗ ನಮ್ದು ಕನಕನೂ ರೆಡಿ ಐತಿ ಮತ್ತು ಹೂರ್ಣನೂ ರೆಡಿ ಐತಿ. ಪೂರಿಗಿಂತ ಚಿಕ್ಕ ಸೈಜ್ದ ಕನಕ ತೊಗೊಂಡು ಈ ಥರ ಮುಟ್ಕಿ ಮಾಡ್ಕೊಂಡಿರುವಂಥ ಹೂರ್ಣನ ಅದಕ್ಕೆ ಫಿಲ್ ಮಾಡಿ ನೀಟಾಗಿ ಲಟ್ಟಿಸ್ಕೊಳ್ರಿ. ಲಟ್ಟಿಸ್ಕೋವಾಗ ಸ್ವಲ್ಪ ಹಿಟ್ಟು ಹಾಕ್ಕೊಳ್ರಿ, ಒಣ ಹಿಟ್ಟು ಹಾಕ್ಕೊಂಡು ಲಟ್ಟಿಸ್ಕೋಬೋದು. ಕೆಲವು ಜನ ಇದಕ್ಕೆ ಎಣ್ಣೆ ಹಾಕ್ಕೊಂಡು ಲಟ್ಟಿಸ್ಕೊತಾರೆ, ಅವಶ್ಯಕತೆನೇ ಇಲ್ಲ. ಎಣ್ಣೆ ಹಾಕಿ ಹಚ್ಕೊಂಡ್ರೆ ಅವು ಸ್ವಲ್ಪ ದಿನಕ್ಕೆ ವಾಸನೆ ಬರ್ತವೆ. ಅದಕ್ಕೆ ನಾನು ಇಲ್ಲಿ ಯಾವುದೇ ಎಣ್ಣೆ ಬಳಸಿಲ್ಲ. ಆಮೇಲೆ ತವಾ ಮೇಲೆ ಹಾಕ್ಕೊಂಡು ನೀಟಾಗಿ 2 ಸೈಡ್ ಬೇಯಿಸ್ಕೋಬೇಡ್ರಿ. ಮತ್ತು ಬೇಯಿಸ್ಕೋಬೇಕಾದ್ರೂ ಎಣ್ಣೆ ಹಾಕಕ್ಕೆ ಹೋಗ್ಬೇಡ್ರಿ. ಎಳ್ಳಲ್ಲಿ ಎಣ್ಣೆ ಅಂಶ ಇರೋದ್ರಿಂದ ಅದಕ್ಕೆ ಯಾವುದೇ ಎಣ್ಣೆ ಬೇಕಾಗೋದಿಲ್ಲ. ಅದನ್ನು ಸ್ವಲ್ಪ ರೋಸ್ಟ್ ಜಾಸ್ತಿ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿ ಇರ್ತಾವೆ. ಇವಾಗ ಬೇಯಿಸ್ಕೊಂಡಾದ್ಮೇಲೆ ಅವನ್ನೆಲ್ಲ ಈ ಥರ ಪ್ಲೇಟ್ನಾಗ ಸ್ವಲ್ಪ ಸ್ಪ್ರೆಡ್ ಮಾಡಿ ಒಂದು 5ರಿಂದ 6 ನಿಮಿಷ, ಒಂದು 10 ನಿಮಿಷ ಅದನ್ನು ಆರಕ್ಕೆ ಬಿಡ್ರಿ. ಬಿಸಿ ಇರುವಾಗಲೇ ಡಬ್ಬಕ್ಕೆ ಹಾಕಿ ತುಂಬಿಡ್ಬೇಡ್ರಿ, ಯಾಕಂತಂದ್ರೆ ಅವು ಬೇಗ ಕೆಡೋ ಚಾನ್ಸಸ್ ಇರ್ತಾವೆ. ಅದಕ್ಕೆ ಒಂದು 10 ನಿಮಿಷ ಹೊರಗೆ ಆರಿಟ್ಟು ಆಮೇಲೆ ನೀವು ಡಬ್ಬಿನಾಗ ಹಾಕಿಟ್ರೆ ಭಾಳ ದಿನದವರೆಗೂ ಇಟ್ಕೊಂಡು ತಿನ್ಬೋದು. ಟೇಸ್ಟಿಯಾಗಿರ್ತಾವೆ ಮತ್ತು ಎಲ್ಲರಿಗೂ ಇಷ್ಟ ಆಗುವಂಥ ರೆಸಿಪಿ. ಒಂದ್ಸರಿ ಟ್ರೈ ಮಾಡಿ ನೋಡಿರಿ, ಹೆಂಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ.